2A ಮೀಸಲಾತಿಗಾಗಿ ಪಂಚಮಸಾಲಿ ಪಾದಯಾತ್ರೆ ಚಿತ್ರದುರ್ಗದಲ್ಲಿ ನಡೆದ ಸಂಧಾನ ಸಭೆ ವಿಫಲ. ಬೆಂಗಳೂರಿನವರೆಗೂ ಪಾದಯಾತ್ರೆಗೆ ನಿರ್ಧರಿಸಲಾಗಿದೆ. ಟೂಎ ಮೀಸಲಾತಿಗಾಗಿ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. 2A ಮೀಸಲಾತಿಗಾಗಿ ಪಂಚಮಸಾಲಿ ಪಾದಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ನಡೆದಂತಹ ಸಂಧಾನ ಸಭೆ ಕೂಡ ಇದೀಗ ವಿಫಲವಾಗಿದೆ. ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಶ್ರೀಗಳು. ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಆದರೆ ಸಭೆ ಇದೀಗ ವಿಫಲವಾಗಿದೆ. ಜಯ ಮೃತ್ಯುಂಜಯ ಶ್ರೀಗಳ ಸಮ್ಮುಖದಲ್ಲಿ ನಡೆದಂತಹ ಸಭೆ ವಿಫಲವಾಗಿದ್ದು ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಆದೇಶ ಪತ್ರ ಸಿಗೋವರೆಗೂ ಪಾದಯಾತ್ರೆ ಮುಂದುವರಿಕೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಕಾನೂನಾತ್ಮಕ ಶಕ್ತಿ ತುಂಬೋದಕ್ಕೆ ಪೂರಕ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಐಮಂಗಲದಲ್ಲಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2A ಮೀಸಲಾತಿಗಾಗಿ ನಡೀತಾ ಇರುವಂತಹ ಪಾದಯಾತ್ರೆ ಇದೀಗ ಬೆಂಗಳೂರಿನವರೆಗೂ ಕೂಡ ನಡೆಯುತ್ತೆ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪಾದಯಾತ್ರೆ 15ನೇ ತಾರೀಕು ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ನಮ್ಮ ಪಾದಯಾತ್ರೆ ನಿರಂತರವಾಗಿ ನಡೀತಿದೆ. ನಮ್ಮ ಪಾದಯಾತ್ರೆ ಶಾಂತಿಯುತವಾಗಿ, ಮುಂಚಿನ ಶಾಂತಿಯುತ ಪಾದಯಾತ್ರೆ, ಶಾಂತಿಯುತವಾಗಿ ಸಹನೆಯಿಂದ ನಾವು ಪಾದಯಾತ್ರೆ ಮುಂದುವರಿಸ್ತೀವಿ. ನಮ್ಮ ಉದ್ದೇಶ ಏನಪ್ಪ, ನಮ್ಮ ಮನವಿ ಏನಪ್ಪ ಅಂತಂದ್ರೆ, ನಮ್ಮ ಬೆಂಗಳೂರಿಗೆ ನಮ್ಮ ಪಾದಯಾತ್ರೆ ಮುಖದೊಳಗಾಗಿದೆ 15ನೇ ತಾರೀಕು ಒಳಗಾಗಿದೆ. ಆದಷ್ಟು ಶೀಘ್ರದಲ್ಲೇ ತಾವೆಲ್ಲರೂ ಇನ್ನಷ್ಟು ಒತ್ತಡ ಮಾಡಿ ಆದೇಶ ಪತ್ರವನ್ನು ಕೊಡಿಸುವಂಥ ಪ್ರಯತ್ನವನ್ನು ತಾವು ಮಾಡಿ ಅಂತೇಳಿ ನಾವೆಲ್ಲ ಮಾಡ್ಕೊಳ್ತೀವಿ. ಒಂದು ಪೂರಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಎರಡೂ ಪೀಠ ಶ್ರೀಗಳು ಸ್ವಾಗತ ಮಾಡ್ತೀವಿ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ವರದಿ ತರಿಸಲಿಕ್ಕೆ, ಶಾಶ್ವತ ಇರುವುದಕ್ಕೆ ಆದೇಶ ಮಾಡಬೇಕು. ಅವರು ಸಹ ಆದೇಶ ಮಾಡುವ ಸಂದರ್ಭದಲ್ಲಿ ಕಾಲಮಿತಿಯನ್ನು ಹಾಕಿ ಈ ವರದಿಯನ್ನು ಕೂಡಲೇ ಸರ್ಕಾರಕ್ಕೆ ತರುವಂತಿನೊಳಗೆ ಆದೇಶ ಮಾಡಿದರೆ ಇನ್ನಷ್ಟು ಬಲ ಬರುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ ಅನ್ನುವಂಥ ಮಾತು. ವಿಧಾನಸಭೆ ಕಲಾಪಕ್ಕೆ ಸಚಿವರು ಅಧಿಕಾರಿಗಳ ಗೈರಿಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅಸೆಂಬ್ಲಿ ನಡೆಸೋದು ಬೇಡ, ನಡೀರಿ, ಎಲ್ಲರೂ ಪಿಕ್ನಿಕ್ ಹೋಗೋಣ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೀತಿದೆ. ಇಂತಹ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳು ಇರಬೇಕು, ಇವರು ಇಲ್ಲದೆ ಚರ್ಚೆ ಮಾಡಿ ಏನ್ ಪ್ರಯೋಜನ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಮಾತಿಗೆ ಧ್ವನಿಗೂಡಿಸಿದ ಯತ್ನಾಳ್, ಮಂತ್ರಿಗಳಾಗೋಕೆ ಡೆಲ್ಲಿ ಬೆಂಗಳೂರಿಗೆ ಅಡ್ಡಾಡ್ತಾರೆ, ಮಂತ್ರಿ ಆದ್ಮೇಲೆ ಸದನಕ್ಕೆ ಬರೋದಿಲ್ಲ, ಇಲ್ಲಿ ಸಿಎಂ ಇಲ್ಲ, ಸಚಿವರಿಲ್ಲ ಅಂತ ಯತ್ನಾಳ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೀರಾವರಿ ಮಂತ್ರಿ ಇಲ್ಲ, ಸರಿ ಇದೆ, ರೆವಿನ್ಯೂ ಮಂತ್ರಿ ಇಲ್ಲ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇಲ್ಲ. ಈಗ ಬೊಮ್ಮಾಯಿ ಅವರು ಈಸ್ ಎ ಲ್ಯಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್. ಅವರು ಯಾವ ಎಕ್ಸ್ಪೆಕ್ಟೆಡ್ ಟು ಕೌನ್ಸಿಲ್ ಡ್ಯೂಟಿ ಬಿ ಹಿಯರ್ ಆಲ್ ದಿ ಟೈಮ್. ಇಲ್ಲ, ಕೌನ್ಸಿಲ್ ಡ್ಯೂಟಿ ಇದೆ ಈಗ ಅಲ್ಲಿ ಕೌನ್ಸಿಲ್ ನಲ್ಲಿ ಪ್ರಶ್ನೋತ್ತರ ಅದು ಆಯ್ತು. ಇಲ್ಲಿ ನಾನೇನ್ ಹೇಳ್ತೀನಿ, ಅಧಿಕಾರಿಗಳು ಏನ್ರಿ ಸರಿ ಆಯ್ತು, ಸರಿ ಇದೆ, ಮಂತ್ರಿಗಳು ಇರ್ಲಿಪ್ಪ, ಅಧಿಕಾರಿಗಳೇನು ಸಭಾಧ್ಯಕ್ಷರ ಮಂತ್ರಿಗಳು ಬರೆದಿರೋ ಅಧಿಕಾರಿಗಳು ಬರಲ್ಲ. ಸರಿ ಇದೆ, ಅವ್ರಿಗೆ ಸೂಚನೆ ಕೊಡ್ತೀವಿ. ಆದ್ರೆ ನಾನು ಹಿಂಗಾದ್ರೆ ನಡೆಸಬೇಡಿ, ಅಸೆಂಬ್ಲಿ ನಡೆಸಬೇಡಿ, ಇವತ್ತೇ ಕ್ಲೋಸ್ ಮಾಡ್ಬೋಣ ಅಂತ ಸೆನೆಟ್ ಅಡ್ಜರ್ನ್ ಮಾಡಿ ಅಂತ ಹೋಗೋಣ, ನಡ್ರಿ ನೀವು ನಾವೆಲ್ಲರೂ ಹೋಗೋಣ. ಎಲ್ಲಿ ಹೋಗೋದು, ನಾನು ನೀವು ಹೋಗೋಣ ನಡ್ರಿ ಅತ್ತಗೆ. ನಿಮಗೂ ಇಬ್ಬರಿಗೂ ಬೇರೆ ಕೆಲಸ ಇಲ್ಲ, ಈಗ ಎಲ್ಲೇ ಇರೋದೇ ನೋಡಿ ನಮ್ಮ ಏನ್ ಅರ್ಥ ಏನಿದೆ, ಬರ್ಲಿಕ್ಕೆ ಸೂಚನೆ ಕೊಡ್ತೀವಿ. ದಯವಿಟ್ಟು ಎಷ್ಟೊಂದು ಆಸಕ್ತಿ ಇದೆ, ಹೇಗೆ ಕುಳಿತಿದ್ದಾರೆ ನಮ್ಮ ಕಾರಜೋಳ ಅವರೇ, ಹೇಳ್ರಿ ಮಂತ್ರಿ ಅಧಿಕಾರಿಗಳಿಗೆ. ಇಲ್ಲ, ನಾನು ತಾವು ಹೇಳಿದ್ದು ಸರಿ ಇದೆ, ಕಡ್ಡಾಯವಾಗಿ ಇರ್ಲೇಬೇಕು. ಸೀರಿಯಸ್ಲಿ ಇಲ್ಲ, ಹೇಳ್ತೀವಿ ಏನು ಹುಡುಗಾಟನ ಇದು?